ನಮಸ್ಕಾರ ಸ್ನೇಹಿತರೆ, ಇವಾಗ ನಮ್ಮ ಮುಂದೆ ಇದೆ ರಘು ಸರ್. ಸೊ ಇವತ್ತು ನಾವು ಬಂದ್ಬಿಟ್ಟು 4 ವೀಲ್ಸ್ ಕಾರ್ ಶೋರೂಮ್ ಬಂದಿದ್ದೀವಿ, ಯೂಸರ್ ಸೆಕೆಂಡ್ ಹ್ಯಾಂಡ್ ಶೋರೂಮ್. ಸೊ ಬನ್ನಿ ಇವಾಗ ರಘು ಸರ್ ಅವರು ಸೆಲ್ಫ್ ಇಂಟ್ರೊಡಕ್ಷನ್ ಜೊತೆಗೆ ಎಲ್ಲ ಗಾಡಿ ಡೀಟೇಲ್ಸ್ ಕೊಡ್ತಾರೆ. ಸರ್ ನಮಸ್ತೆ ಸರ್. ನಮಸ್ತೆ ಸರ್. ಸರ್ ಇವಾಗ ಈ ಶೋರೂಮ್ ಬಂದು ಎಷ್ಟು ತಿಂಗಳು ಆಯಿತು, ಎಷ್ಟು ವರ್ಷ ರನ್ನಿಂಗ್ ಮಾಡಿ? ಒಂದು 16 ವರ್ಷ ಆಯಿತು ಸರ್. ಸ್ಟಾರ್ಟಿಂಗ್ ಪ್ರೈಸ್ 1 ಲಕ್ಷದಿಂದ ಆಗುತ್ತೆ ಸರ್. 1 ಲಕ್ಷದಿಂದ ಶುರು ಆಗುತ್ತೆ. ಆ್ಯಂಡ್ ಪ್ರತಿಯೊಂದು ಗಾಡಿಗೂ ಲೋನ್ ಕೂಡ ಅವೈಲೇಬಲ್ ಐತೆ. ಲೋನ್ ಕೂಡ 2010 ಮೇಲೆ ಲೋನ್ ಸರ್. ನಮ್ಮ ಶೋರೂಮಲ್ಲಿ ಏನಂದರೆ ನಿಮಗೆ ಆಕ್ಸಿಡೆಂಟ್ ಗಾಡಿ ಮಾರಲ್ಲ, ಇಂಜಿನ್ ಹೋಗಿರೋದು ಮಾರಲ್ಲ, ಗೇರ್ ಬಾಕ್ಸ್ ಹೋಗಿರೋದು ಮಾರಲ್ಲ, ಡಾಕ್ಯುಮೆಂಟ್ಸ್ ಫುಲ್ ಗ್ಯಾರಂಟಿ ಇರೋದೇ ಮಾರೋದು ಸರ್ ನಾವೆಲ್ಲ. ಸೊ ಪ್ರತಿಯೊಂದು ಗಾಡಿನೂ ಚೆಕ್ ಆಗಿರುತ್ತೆ. ಎಲ್ಲನ ಕಂಪ್ನಿದಲ್ಲಿ ಚೆಕ್ ಮಾಡಿಸ್ಕೊಬೋದು, ಮೆಕ್ಯಾನಿಕ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಬೋದು, ಆಮೇಲೆ ಬೇಕಂದರೆ ಅಡ್ವಾನ್ಸ್ ಮಾಡ್ಬೋದು ಸರ್ ನಮ್ಮದ್ರಲ್ಲಿ. ಸರ್ ಇವಾಗ ಪ್ರತಿಯೊಂದು ಗಾಡಿ ಡೀಟೇಲ್ಸ್ ತೊಗೊಳ್ಳೋಣ ಸರ್. ಬನ್ನಿ ಒಂದೊಂದು ಗಾಡಿ ಡೀಟೇಲ್ಸ್ ಇವಾಗ ನಾವು ಶುರು ಮಾಡ್ಕೊಬೋದು. ಓಕೆ ಸರ್. ಸರ್ ಫಸ್ಟ್ ನಾವು ಮುಂದೆ ಸ್ಕಾರ್ಪಿಯೋ ಇದೆ. ಸೊ ಇದೇನು ಮಾಡಲ್, ಏನು ವೇರಿಯಂಟ್ ಗಾಡಿ ಸರ್? ಸ್ಕಾರ್ಪಿಯೋ ಗಾಡಿ 2013 ಮಾಡಲು, ಸೆಕೆಂಡ್ ಓನರು, ಫಸ್ಟ್ ಪಾರ್ಟಿ ಇನ್ಸೂರೆನ್ಸು, 60,000 ಹೊಡೈತೆ ಸರ್. ಇದರಲ್ಲಿ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲ್ಯಾಕು, ಮ್ಯಾಗ್ ವೀಲು, ABS, ಲೆದರ್ ಸೀಟ್ಸು ಎಲ್ಲ ಟಾಪ್ ಎಂಡ್ ಗಾಡಿ ಥರ ಬರುತ್ತೆ ಸರ್. ಓಕೆ ಸರ್, ಇದು ರಿಜಿಸ್ಟ್ರೇಷನ್ ಎಲ್ಲಿ ಬರುತ್ತೆ ಸರ್ ಗಾಡಿದು? ರಿಜಿಸ್ಟ್ರೇಷನು ಎಲೆಕ್ಟ್ರಾನಿಕ್ ಸಿಟಿ ಬರುತ್ತೆ ಸರ್. ಓಕೆ, ಸೊ ಇದೇನು ಪ್ರೈಸಿಗೆ ಆಫರ್ ಮಾಡ್ತಾ ಇದ್ದೀರಾ ಸರ್? ಪ್ರೈಸು 575, 5,75,000 ಹೇಳ್ತೀವಿ, ಸ್ವಲ್ಪ ನೆಗೋಷಿಯಬಲ್ ಮಾಡ್ತೀವಿ. ಓಕೆ ಸರ್. ಸೊ ನೋಡ್ಬೋದು ಸ್ನೇಹಿತರೆ, 5,75,000 ರೂಪಾಯಿಗೆ ಫೈನಲ್ ಮಾಡ್ತಾರೆ. ಇನ್ನೂ ಬೇಕಾದ್ರೆ ನೆಗೋಷಿಯೇಟ್ ಆಗುತ್ತೆ. ಶೋರೂಮ್ಗೆ ಒಂದ್ಸರಿ ವಿಸಿಟ್ ಮಾಡಿ. ಶೋರೂಮ್ದು ಎಕ್ಸಾಕ್ಟ್ ಲೊಕೇಶನ್ ಮತ್ತು ಕಾಂಟ್ಯಾಕ್ಟ್ ನಂಬರ್ ಎರಡು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಸ್ನೇಹಿತರೆ. ಸರ್ ಇದು ಫ್ಯೂಲ್ ಟೈಪ್ ಯಾವುದೈತೆ ಸರ್ ಗಾಡಿದು? ಫ್ಯೂಲ್ ಟೈಪು ಡೀಸೆಲ್ ಸರ್. ಓಕೆ, ಸೊ ಡೀಸೆಲ್ ಗಾಡಿ. ಸೊ ಬನ್ನಿ ಸರ್, ಹಾಗೆ ನೆಕ್ಸ್ಟ್ ನಾವು ಮುಂದೆ ಇನ್ನೊಂದು ಹೋಂಡಾ ಸಿಟಿ ಇದೆ. ಸೊ ಇದೇನು ಮಾಡಲ್, ಏನು ವೇರಿಯಂಟ್ ಗಾಡಿ? ಹೋಂಡಾ ಸಿಟಿ 2008 ಮಾಡಲು, ಥರ್ಡ್ ಓನರು, ಥರ್ಡ್ ಪಾರ್ಟಿ ಇನ್ಸೂರೆನ್ಸು. ಓಕೆ, ನಿಮಗೆ ಇದರಲ್ಲಿ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲ್ಯಾಕು, ZXi ಫುಲ್ ಟಾಪ್ ಎಂಡ್ ಮಾಡಲು. ಫುಲ್ ಟಾಪ್ ಅಂಡ್ ಮಾಡಲ್ ಗಾಡಿ. ಓಕೆ, ಫುಲ್ ಟಾಪ್ ಎಂಡ್ ಮಾಡಲು. ಆಮೇಲೆ ಇದು ಟಚ್ ಸ್ಕ್ರೀನು, ಹಿಂದೆ ಕ್ಯಾಮ್ರಾ ಹಾಕ್ಸವ್ರೆ ಸರ್. ಇದರಲ್ಲಿ ಪವರ್ ಸ್ಟೇರಿಂಗ್, AC, ಪವರ್ ವಿಂಡೋಸು, ಸೆಂಟ್ರಲ್ ಲ್ಯಾಕ್ ಎಲ್ಲ ಐತೆ. ಓಕೆ, ಇದರಲ್ಲಿ ಮೈಲೇಜು ಜಾಸ್ತಿ ಕೊಡುತ್ತೆ. ಹೋಂಡಾ ಸಿಟಿಯಲ್ಲಿ ಮೈಲೇಜ್ ಕೊಡೋ ಗಾಡಿ ಇದು. ಏನು ಮೈಲೇಜ್ ಕೊಡ್ಬೋದು ಸರ್ ಇದು? ಸರ್ 14 ಕೊಡುತ್ತೆ ಸರ್. ಲಾಂಗಲ್ಲಿ ಹೋದರೆ 18 ಕೊಡುತ್ತೆ ಸರ್. ಓಕೆ, ಇದ್ರ ಪ್ರೈಸ್ ಬಂದ್ಬಿಟ್ಟು 2,65,000 ಹೇಳ್ತಾರೆ. ಓಕೆ, ನಿಮಗೆ ನೆಗೋಷಿಯಬಲ್ ಮಾಡ್ತೀವಿ ಸರ್. ಓಕೆ ಸರ್. ಇದು ಸಿಟಿ ಬಂದು ಎಷ್ಟು ರನ್ ಆಗಿದೆ ಸರ್ ಗಾಡಿ? ಸಿಟಿ ಬಂದು 91,000. 91,000 ರನ್ ಆಗಿದೆ. ಓಕೆ ಸರ್, ಇವಾಗ ಸಿಟಿ ಫೈನಲ್ ಪ್ರೈಸ್ ಅಂದರೆ ಏನು ಮಾಡ್ತೀರಾ ಸರ್? ಫೈನಲ್ ಸಿಟಿನ ಹಾಂ, ಒಂದು 240 ಮಾಡ್ಕೊಂಡ್ಬಿಡ್ತೀನಿ ಸರ್. 240 ಮಾಡ್ಕೊಡ್ತೀವಿ ಸರ್. ನೆಕ್ಸ್ಟ್ ನಮ್ಮ ಮುಂದೆ ಮಾರುತಿ ವ್ಯಾಗ್ನರ್ ಇದೆ. ಸೊ ಇದೇನು ಮಾಡಲ್, ಏನು ವೇರಿಯಂಟ್ ಗಾಡಿ? ಸರ್ 2004 ಮಾಡಲು, ಸೆಕೆಂಡ್ ಓನರು, ಥರ್ಡ್ ಪಾರ್ಟಿ ಇನ್ಸೂರೆನ್ಸು, 92,000 ಕಿಲೋಮೀಟರ್ಸ್ ಓಡೈತೆ. ನಿಮಗೆ ಇದರಲ್ಲಿ AC ಮಾತ್ರ ಬರುತ್ತೆ ಸರ್. AC ಮಾತ್ರ ಬರುತ್ತೆ. ಓಕೆ, ಸೊ ಇದು ಎಷ್ಟು ಓನರ್ ಗಾಡಿ ಸರ್? ಸರ್ ಸೆಕೆಂಡ್ ಓನರ್ ಸರ್. ಪ್ರೈಸ್ ಬಂದು 160 ಹೇಳ್ತೀವಿ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್. ಸೊ ಇದು ರನ್ ಆಗಿರೋದು ಸರ್ ಗಾಡಿ? ರನ್ ಆಗಿರೋದು 56,000 ಸರ್ ಅಷ್ಟೇ. ಓಕೆ, ಸೊ ನೋಡ್ಬೋದು ಸ್ನೇಹಿತರೆ. ಹಾಗೆ ಒಂದು ಫೈನಲ್ ಪ್ರೈಸ್ ಅಂದರೆ ಏನು ಮಾಡ್ಕೊಡ್ತೀವಿ? ಫೈನಲ್ ಪ್ರೈಸ್ ಅಂದರೂ 140 ಮಾಡ್ಕೊಂಡ್ಬಿಡ್ತೀವಿ ಸರ್. 140 ಸರ್. ನೆಕ್ಸ್ಟ್ ನಮ್ಮ ಮುಂದೆ ಮಹೀಂದ್ರ ಎಕ್ಸೈಲೋ ಇದೆ. ಸೊ ಇದೇನು ಮಾಡಲ್, ಏನು ವೇರಿಯಂಟ್ ಗಾಡಿ ಸರ್? 2012 ಸೆಕೆಂಡ್ ಓನರು, ಫಸ್ಟ್ ಪಾರ್ಟಿ ಕಾಂಪ್ರೆನ್ಸು. ನಿಮಗೆ 89,000 ಹೊಡೈತೆ ಸರ್. 89,000 ರನ್ ಆಗಿದೆ. ಇದರಲ್ಲಿ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲ್ಯಾಕು, ABS, ಏರ್ ಬ್ಯಾಗು, ಮ್ಯಾಗ್ ವೀಲ್ಸು ಎಲ್ಲ ಬರುತ್ತೆ ಸರ್. ಸೊ ಪ್ರತಿಯೊಂದು ಫೀಚರ್ಸ್ ಇರುತ್ತೆ. ಪ್ರತಿಯೊಂದು E8 ಸರ್, ಟಾಪ್ ಎಂಡ್ ಗಾಡಿ. ಓಕೆ, ಆ್ಯಂಡ್ ಇದು ಡೀಸೆಲ್ ಟೈಪ್ ಕೂಡ, ಸಾರಿ ಫ್ಯೂಲ್ ಟೈಪ್ ಕೂಡ ಡೀಸೆಲೇ ಬರುತ್ತಲ್ಲ ಸರ್? ಹ್ಞೂ, ಡೀಸೆಲೇ ಸರ್. ಓಕೆ, ಸೊ ಇದು ಇನ್ಶೂರೆನ್ಸ್ ಯಾವ ಟೈಪ್ ಐತೆ ಸರ್? ಇನ್ಸೂರೆನ್ಸ್ ಕಾಂಪ್ರೆನ್ಸ್ ಸರ್. ಓಕೆ, ಸೊ ಇದೇನು ಪ್ರೈಸಿಗೆ ಆಫರ್ ಮಾಡ್ತಾ ಇದ್ದೀವಿ? ಪ್ರೈಸ್ ಬಂದ್ಬಿಟ್ಟು 475 ಹೇಳ್ತೀವಿ, ನೆಗೋಷಿಯಬಲ್ ಆಗುತ್ತೆ ಸರ್. 475 ನೆಗೋಷಿಯಬಲ್. ಹ್ಞೂ, ಓಕೆ, ಸೊ ನೋಡ್ಬೋದು ಸ್ನೇಹಿತರೆ. ಸೊ ಇದು ಎಷ್ಟು ರನ್ ಆಗಿದೆ ಸರ್ ಗಾಡಿ? ಗಾಡಿ 89,000 ಸರ್. 89,000 ರನ್ ಆಗಿದೆ. ಓಕೆ, ಸೊ ನೋಡ್ಬೋದು ಗಾಡಿಯಲ್ಲಿ ಯಾವುದೇ ರೀತಿ ಒಂದು ಸಣ್ಣ ಸ್ಕ್ರಾಚಸ್ ಇಲ್ಲ. ಆ್ಯಂಡ್ ಸರ್ ಇದು ಸರ್ವಿಸ್ ಎಲ್ಲ ಹೇಗೆ, ಕಂಪನಿ ಸರ್ವಿಸ್ ಎಲ್ಲ ಕಂಪ್ನಿ ಸರ್ವಿಸು ಸರ್ ಇದೆಲ್ಲ. ಓಕೆ, ಸೊ ಬನ್ನಿ ಸ್ನೇಹಿತರೆ, ಹಾಗೆ ನೆಕ್ಸ್ಟ್ ಇನ್ನೊಂದು ಗಾಡಿ ಡೀಟೇಲ್ಸ್ ತಗೊಂಡು. ಸೊ ಇವಾಗ ಈ ಟೈಮ್ ಬಂದ್ಬಿಟ್ಟು ಪ್ರೆಸೆಂಟ್ ಟೈಮಲ್ಲಿ ಓಮ್ನಿ ಅನ್ನೋ ಒಂದು ಗಾಡಿ ಫುಲ್ ಡಿಮ್ಯಾಂಡ್ ಐತೆ. ಸೊ ಇವಾಗ ಆಲ್ಮೋಸ್ಟ್ ಸೆಕೆಂಡ್ ಹ್ಯಾಂಡ್ ಕೂಡ ಎಲ್ಲೂ ಸಿಗಲ್ಲ. ಇವಾಗ ನಮ್ಮ ಮುಂದೆ ಒಂದು ಓಮ್ನಿ ಇದೆ, ಮಾರುತಿ ಓಮ್ನಿ. ಸೊ ಇದೇನು ಪ್ರೈಸು, ಎಷ್ಟು ರನ್ ಆಗಿದೆ? 2014 ಮಾಡಲ್ ಸರ್. ಸೆಕೆಂಡ್ ಓನರು, ಥರ್ಡ್ ಪಾರ್ಟಿ ಇನ್ಸೂರೆನ್ಸು, 68,000 ಕಿಲೋಮೀಟರ್ಸ್ ಹೊಡೈತೆ. ತಿರ್ಗಾ 8 ಸೀಟ್ರ್ ಬೇರೆ.
8 ಸೀಟರ್ ಸಿಲ್ವರ್ ಕಲರ್ ಅದು ಬೇರೆ ಇದು ಇಂಟೀರಿಯರ್ ಸೈಲೆಂಟ್ ಫೀಚರ್ಸ್ ಐತೆ ಅಂದ್ರಿ ಸರ್ ಗಾಡಿ ಸರ್ ಇದು 8 ಸೀಟರ್ ಗಾಡಿ ಸರ್ ಇದು ಓಕೆ ಇದು ಫುಲ್ ಡಿಮ್ಯಾಂಡ್ ಓಮ್ನಿ ಆಮೇಲೆ ಲೆದರ್ ಸೀಟ್ ಬೇರೆ ಹಾಕ್ಸವ್ರೆ 68,000ನೇ ಹೊಡಿರೋದು MRF ಟೈರ್ ಹಾಕ್ಸವ್ರೆ ನಿಮಗೆ ಪ್ರೈಸ್ ಬಂದು 265 ಹೇಳ್ತೀವಿ ಸರ್ 265 ಓಕೆ 265 ಹೇಳ್ತೀವಿ ಸರ್ ನೆಗೋಷಿಯಬಲ್ ಸರ್ ಸರ್ ಇದು ಇನ್ಶೂರೆನ್ಸ್ ಟೈಪ್ ಯಾವ್ದೈತೆ ಇನ್ಸೂರೆನ್ಸು ಥರ್ಡ್ ಪಾರ್ಟಿ ಐತೆ ಸರ್ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಐತೆ ಹ್ಞೂ ಓಕೆ ಸೊ ಟೈರ್ಸ್ ನೋಡ್ಬೋದು ಕಂಡೀಷನ್ಸು ತುಂಬ ಚೆನ್ನಾಗಿದೆ ಗಾಡಿ ಆ್ಯಂಡ್ ತುಂಬ ವೆಲ್ ಮೈಂಟೈನ್ ಗಾಡಿ ಇದು ಸೊ ಒಂದ್ಸರಿ ಶೋರೂಮ್ ವಿಸಿಟ್ ಮಾಡಿ ಸ್ನೇಹಿತರೆ ಗಾಡಿ ಟೆಸ್ಟ್ ಡ್ರೈವ್ ಮಾಡ್ಬೋದು ಸೊ ಇವಾಗ ಕಸ್ಟಮರ್ ಬಂದು ಮೆಕ್ಯಾನಿಕ್ನ ಕರ್ಕೊಂಬಂದು ಚೆಕ್ ಮಾಡ್ಕೋಬೋದಲ್ಲ ಮೆಕ್ಯಾನಿಕನ್ನು ಚೆಕ್ ಮಾಡಿಸ್ಕೊಬೋದು ಕಂಪ್ನಿಗೆ ಎತ್ಕೊಂಡು ಹೋಗ್ಬೋದು ಎಲ್ಲ ಫುಲ್ ಆಫರ್ ಐತೆ ಸರ್ ನಾವು ಇಲ್ಲಿ ನೋಡಿ ಸರ್ ನಾವು ಇಂಜಿನ್ ಹೋಗಿರೋದು ಮರಲ್ಲ ಡಾಕ್ಯುಮೆಂಟ್ಸು ಇಲ್ಲದೆ ಇರೋದು ಮರಲ್ಲ ಆಕ್ಸಿಡೆಂಟು ಗೇರ್ ಬಾಕ್ಸು ಅದೆಲ್ಲ ಮರಲ್ಲ ಸರ್ ನಾವು ಓಕೆ ಸೊ ಗಾಡಿ ಕಂಪ್ನಿ ಗಾಡಿ ಹೇಗೆ ಐತೋ ಹಾಗೆ ಸೇಲ್ ಮಾಡಿ ಹಂಗೆ ಸೇಲ್ ಮಾಡ್ತೀವಿ ಡೈರೆಕ್ಟ್ ಕಸ್ಟಮರ್ ಬಂದು ಅವ್ರಿಗೆ ಏನಾದ್ರು ನೆಗೆಟಿವ್ ಬೇಕಂದ್ರೆ ಕಸ್ಟಮರ್ ಟು ಕಸ್ಟಮರ್ ಡೇಟು ಕಮಿಷನ್ ಅಷ್ಟೇ ಸರ್ ಓಕೆ ಸೊ ಸರ್ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಮಾರುತಿ 800 ಇದೆ ಆ್ಯಂಡ್ ಇದು ಕೂಡ ತುಂಬ ರೇರ್ ಗಾಡಿ ಕೂಡ ಇದು ಫುಲ್ ಡಿಮ್ಯಾಂಡ್ ಸರ್ ಇದು 800 ಫುಲ್ ಡಿಮ್ಯಾಂಡು ಕರೆಕ್ಟ್ ಸರ್ ಏನಂತಕ್ಕಂದ್ರೆ ಮೈಲೇಜ್ ಜಾಸ್ತಿ ಕೊಡುತ್ತೆ ಹೌದು ಸರ್ ಆಮೇಲೆ ನಿಮಗೆ 2008 ಮಾಡಲು ಥರ್ಡ್ ಓನರು ಥರ್ಡ್ ಪಾರ್ಟಿ ಇನ್ಸೂರೆನ್ಸು ನಿಮಗೆ AC ಗಾಡಿ ನಿಮಗೆ ಹೊಸ ಟೈರ್ ಎಲ್ಲ ಹಾಕ್ಸವ್ರೆ ಪ್ರೈಸ್ ಬಂದು 130 ಹೇಳ್ತಾರೆ ಸರ್ ಪ್ರೈಸ್ ಬಂದು 130 ಹೇಳ್ತಾವೆ ನೆಗೋಷಿಯಬಲ್ ಸರ್ 2008 ಮಾಡಲ್ ಓಕೆ ಸೊ ಸ್ನೇಹಿತರೆ ನಾವು ಹಾಗೆ ಇಂಟೀರಿಯರ್ ಚೆಕ್ ಮಾಡ್ಬೋದು ಓಕೆ ಸೊ ಇದು ಡಾಕ್ಯುಮೆಂಟ್ಸ್ ಎಲ್ಲ ಯಾವ ಥರ ಇದೆ ಸರ್ ಇನ್ಶೂರೆನ್ಸ್ ಟೈಪು ಡಾಕ್ಯುಮೆಂಟ್ಸು ಇನ್ಸೂರೆನ್ಸು ಥರ್ಡ್ ಪಾರ್ಟಿ ಐತೆ ಸರ್ ಓಕೆ ಸೊ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ರೆಡಿ ಇದೆ ಓಕೆ ಸೊ ಇದು ಫೈನಲ್ ಅಂದರೆ ಏನು ಮಾಡ್ತೀರಾ ಸರ್ ಗಾಡಿ ಫೈನಲ್ ಅಂದರೂ 115 ಮಾಡ್ಬೋದು ಸರ್ 115 120 ಮಾಡ್ಬೋದು ಸರ್ ಸೊ ನೆಕ್ಸ್ಟ್ ನಾವು ಮುಂದೆ ಇನ್ನೊಂದು ವೈಟ್ ಕಲರು ಮಾರುತಿ ಓಮ್ನಿ ಇದೆ ಸೊ ಇದೇನು ಮಾಡಲ್ ಏನು ವೇರಿಯಂಟ್ ಗಾಡಿ ಸರ್ 2001 ಮಾಡಲು ಥರ್ಡ್ ಓನರು ಥರ್ಡ್ ಪಾರ್ಟಿ ಇನ್ಸೂರೆನ್ಸು 78 ಕಿಲೋಮೀಟರ್ಸ್ ಓಡೈತೆ ಓಕೆ ನಿಮಗೆ ಇದು ಪ್ರೈಸ್ ಬಂದು 125 ಹೇಳ್ತಾರೆ ಸರ್ ಇದರಲ್ಲಿ FC ಆಗೈತೆ ಇನ್ಸೂರೆನ್ಸ್ ಎಲ್ಲ ಐತೆ ಲೈವ್ ಕಾರ್ಸ್ ಸರ್ ಇದು ಸೊ ನೋಡ್ಬೋದು ಸ್ನೇಹಿತರೆ ಇಂಟೀರಿಯರ್ಸಲ್ಲಿ ಸೊ ಚೆನ್ನಾಗೇ ಮೇಂಟೈನ್ ಮಾಡೋರ ಗಾಡಿ ಆ್ಯಂಡ್ ಸರ್ ಇದು ಫೈನಲ್ ಪ್ರೈಸ್ ಏನು ಮಾಡ್ತೀರಾ ಸರ್ ಗಾಡಿ ಫೈನಲ್ ಪ್ರೈಸು 115 ಮಾಡಿಸ್ಬೋದು ಸರ್ ಓಕೆ ಸೊ ಇದು ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್ ಗಾಡಿ ಕಿಲೋಮೀಟರ್ಸು 78 ಸರ್ 78,000 78,000 ಹೊಡೈತೆ ಸರ್ 78,000 ರನ್ ಆಗಿದೆ ಗಾಡಿ ಓಕೆ ಸೊ ಇದು ಕೂಡ ತುಂಬ ಚೆನ್ನಾಗಿ ಮೈಲೇಜ್ ಕೊಡುತ್ತೆ ಓಮ್ನಿ ಮೈಲೇಜ್ ಕೊಡುತ್ತೆ ಓಮ್ನಿ ಏನು ಮೈಲೇಜ್ ಕೊಡ್ಬೋದು ಸರ್ ಮೈಲೇಜು 16 ಕೊಡ್ಬೋದು ಸರ್ 17 ಕೊಡ್ಬೋದು ಲಾಂಗ್ ಅಲ್ಲಿ ಹೋದರೆ 20-21 ಕೊಡುತ್ತೆ ಸರ್ ನೆಕ್ಸ್ಟ್ ನಮ್ಮದು ಹ್ಯುಂಡೈ ಗೆಟ್ಸ್ ಇದೆ ಸೊ ಇದೇನು ಮಾಡಲ್ ಏನು ವೇರಿಯಂಟ್ ಗಾಡಿ ಸರ್ 2005 ಮಾಡಲ್ ಸರ್ ಥರ್ಡ್ ಓನರು ಥರ್ಡ್ ಪಾರ್ಟಿ ಇನ್ಸೂರೆನ್ಸು 82,000 ಹೊಡೈತೆ ನಿಮಗೆ ಇದರಲ್ಲಿ AC ಪವರ್ ಸ್ಟೇರಿಂಗು ಪವರ್ ವಿಂಡೋ ಸೆಂಟ್ರಲ್ ಲ್ಯಾಕ್ಸು ಎಲ್ಲ ಬರುತ್ತೆ ಸರ್ ಇದರಲ್ಲಿ ಓಕೆ ಸೊ ಇದೇನು ಪ್ರೈಸ್ ಆಫರ್ ಮಾಡ್ತಾ ಇದ್ದೀರಾ ಪ್ರೈಸ್ ಬಂದು 165 ಹೇಳ್ತೀವಿ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್ ಓಕೆ ಸ್ನೇಹಿತರಲ್ಲಿ ತುಂಬ ಸ್ವಲ್ಪ ಸ್ಪೇಸ್ ಬಂದು ಕಂಜೆಸ್ಟೆಡ್ ಆಗಿರೋದ್ರಿಂದ ಇಂಟೀರಿಯರ್ಸ್ ತೋರ್ಸೋಕ್ಕಾಗಲ್ಲ ಸೊ ಬನ್ನಿ ನಾವು ಹಾಗೆ ಎಕ್ಸ್ಟೀರಿಯರ್ ಮಾತ್ರ ಚೆಕ್ ಮಾಡ್ಕೊಳ್ಳೋಣ ಸರ್ ಇದು ಬಂದ್ಬಿಟ್ಟು ಎಷ್ಟು ರನ್ ಆಗಿದೆ ಸರ್ ಗಾಡಿ 82,000 ಸರ್ 82,000 ರನ್ ಆಗಿದೆ ಓಕೆ ಸರ್ ನೆಕ್ಸ್ಟ್ ನಾವು ಮುಂದೆ ಇನ್ನೊಂದು ಹ್ಯುಂಡೈ ಇದೆ ಸೊ ಇದೇನು ಮಾಡಲ್ ಏನು ವೇರಿಯಂಟ್ ಗಾಡಿ ಇದು ಸ್ಯಾಂಟ್ರೋ ಗಾಡಿ ಸರ್ ಇದು 2006 ಮಾಡಲು ಸೆಕೆಂಡ್ ಓನರು ಥರ್ಡ್ ಪಾರ್ಟಿ ಇನ್ಸೂರೆನ್ಸು ಬರೀ 77,000 ಹೊಡೈತೆ ಇದರಲ್ಲಿ AC ಪವರ್ ಸ್ಟೇರಿಂಗು ಪವರ್ ವಿಂಡೋ ಲೆದರ್ ಸೀಟು ಎಲ್ಲ ಬರುತ್ತೆ ಸರ್ ಹೊಸ ಟೈರ್ ಹಾಕ್ಸವ್ರೆ ನಿಮಗೆ FC ಎಲ್ಲ ಮಾಡಿಸವ್ರೆ FC ಬಂದ್ಬಿಟ್ಟು ಇವಾಗ ರೀಸೆಂಟಾಗಿ ಮಾಡ್ತಿರೋದು ಇವಾಗ ರೀಸೆಂಟ್ 1 ವರ್ಷ ಆಯಿತು ಸರ್ FC ಮಾಡಿಸಿ ಸೊ ಏನು ಪ್ರೈಸ್ ಆಫರ್ ಮಾಡ್ತಾ ಇದ್ದೀರಾ ಸರ್ ನಿಮಗೆ 185 ಹೇಳ್ತೀವಿ ಸರ್ 185 ಓಕೆ ಸೊ ಇದು ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್ ಗಾಡಿ 77,000 ಸರ್ 77,000 ಓಕೆ ಸೊ ನೆಕ್ಸ್ಟ್ ನಾವು ಮುಂದೆ ಇನ್ನೊಂದು ಫಾರ್ಡ್ ಇದೆ ಸೊ ಇದೇನು ಮಾಡಲ್ ಏನು ವೇರಿಯಂಟ್ ಗಾಡಿ ಸರ್ ಇದು 2012 ಮಾಡಲು ಸಿಂಗಲ್ ಓನರು ಸಿಂಗಲ್ ಕಾಂಪ್ರೆನ್ಸು ಬರೀ 81,000 ಹೊಡೈತೆ ಇದರಲ್ಲಿ ಹೊಸ ಟೈರ್ ಹಾಕ್ಸವ್ರೆ AC ಪವರ್ ಸ್ಟೇರಿಂಗು ಪವರ್ ವಿಂಡೋ ಸೆಂಟ್ರಲ್ ಲ್ಯಾಕ್ಸು ಎಲ್ಲ ಬರುತ್ತೆ ಸರ್ ಓಕೆ ಇದ್ರ ಪ್ರೈಸು 325 ಹೇಳ್ತಾರೆ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್ ಓಕೆ ಸರ್ ಇವಾಗ ಈ ಗಾಡಿ ಬಂದ್ಬಿಟ್ಟು ಎಷ್ಟು ರನ್ ಆಗಿದೆ ಸರ್ 81,000 ಸರ್ 81,000 ರನ್ ಆಗಿದೆ ಗಾಡಿ ಓಕೆ ಸೊ ಇದು ಫೈನಲ್ ಪ್ರೈಸ್ ಫೈನಲ್ ಪ್ರೈಸ್ ಅಂದರೆ 310 ಸೊ 3,10,000 ರೂಪಾಯಿ ಫೈನಲ್ ಪ್ರೈಸ್ ಆಗ್ಬೋದು ಸ್ವಲ್ಪ ಯೂಟ್ಯೂಬರ್ ಮಾತ್ರ ಸ್ವಲ್ಪ ನೆಗೋಷಿಯಬಲ್ ಮಾಡ್ತೀವಿ ಅವ್ರು ಬಂದರೆ ನೆಗೋಷಿಯಬಲ್ ಮಾಡ್ತೀವಿ ಸರ್ ಓಕೆ ಗಾಡಿನ ಟೆಸ್ಟ್ ಡ್ರೈವ್ ಮಾಡಿ ಸ್ನೇಹಿತರೆ ಹಾಗೆ ನೀವು ಪ್ರೈಸ್ ಏನಿದೆ ಅದು ಕುತ್ಕೊಂಡು ಮಾತಾಡ್ಬೋದು ಬೇಕಂದರೆ ಕಂಪ್ನಿಗೆ ಚೆಕ್ ಮಾಡಿಸಿ ಮೆಕ್ಯಾನಿಕ್ ಹತ್ರ ಚೆಕ್ ಮಾಡಿಸ್ಕೊಂಡು ಆಮೇಲೆ ಬೇಕಂದರೆ ಅಡ್ವಾನ್ಸ್ ಮಾಡಿ ಓಕೆ ಸೊ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಸುಜುಕಿ ಶಿಫ್ಟ್ ಇದೆ ಸೊ ಇದೇನು ಮಾಡಲ್ ಏನು ಬೇರೆ ಇದು 2006 ಮಾಡಲು ಸೆಕೆಂಡ್ ಓನರು ಥರ್ಡ್ ಪಾರ್ಟಿ ಇನ್ಸೂರೆನ್ಸು 1 ಲಕ್ಷ ಹೊಡೈತೆ ಸರ್ ಇದರಲ್ಲಿ AC ಪವರ್ ಸ್ಟೇರಿಂಗು ಪವರ್ ವಿಂಡೋ ಸೆಂಟ್ರಲ್ ಲ್ಯಾಕು
ಮ್ಯಾಗ್ ವೀಲು, ಆಮೇಲೆ ಲೆದರ್ ಸೀಟು, ಹೊಸ ಟೈರ್ಸು ಎಲ್ಲ ಹಾಕ್ಸೋರು ಸರ್. ಸೊ ಇದು ಮ್ಯಾಗ್ ವೀಲ್ ಬಂದ್ಬಿಟ್ಟು ಆಫ್ಟರ್ ಮಾರ್ಕೆಟಿಂಗ್ ಅಲ್ವಾ? ಆಫ್ಟರ್ ಮಾರ್ಕೆಟಿಂಗ್ ಸರ್. ಓಕೆ, ಸೊ ಇದು ಕಂಪ್ನಿ ಬರಲ್ಲ, ಆಫ್ಟರ್ ಮಾರ್ಕೆಟಿಂಗ್ ಹೊಸ ಟೈರ್ಸು ಹಾಕ್ಸೋಣ ಸ್ನೇಹಿತರೆ ನೋಡ್ಬೋದು. ಸೊ ಇದೇನು ಪ್ರೈಸಿಗೆ ಆಫರ್ ಮಾಡ್ತೀವಿ? 250 ಹೇಳ್ತೀವಿ, ಸ್ವಲ್ಪ ನೆಗೋಷಿಯಬಲ್ ಕೊಡ್ತೀವಿ ಸರ್. 250. ಓಕೆ, ಸೊ ಇದು ಎಷ್ಟು ರನ್ ಆಗಿದೆ ಸರ್ ಗಾಡಿ? ಇದು 1 lakh ಹೊಡೈತೆ ಸರ್, 1 ಲಕ್ಷ ಹೊಡೈತೆ ಸರ್. ಇದು ಡೀಸೆಲ್ ಪೆಟ್ರೋಲ್ ವೇರಿಯಂಟ್? ಪೆಟ್ರೋಲ್ ವೇರಿಯಂಟ್ ಸರ್. ಓಕೆ, ಸೊ ಇದು ಪೆಟ್ರೋಲ್ ವೇರಿಯಂಟ್ ಗಾಡಿ. ಓಕೆ, ಸೊ ನೆಕ್ಸ್ಟ್ ನಾವು ಮುಂದೆ ಇನ್ನೊಂದು ವೈಟ್ ಕಲರ್ ಶಿಫ್ಟ್ ಇದೆ. ಸೊ ಇದೇನು ಮಾಡಲ್, ಏನು ವೇರಿಯಂಟ್ ಗಾಡಿ? ಇದು 2014 ಮಾಡಲು, ಸಿಂಗಲ್ ಓನರು, ಸಿಂಗಲ್ ಕಾಂಪ್ರೆನ್ಸು, 1,30,000 ಹೊಡೈತೆ. ಓಕೆ, ಇದ್ರ ಪ್ರೈಸ್ ಬಂದ್ಬಿಟ್ಟು 4,90,000 ಹೇಳ್ತಾರೆ. ಓಕೆ, ಇದರಲ್ಲಿ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಸೆಂಟ್ರಲ್ ಲ್ಯಾಕು, ಏರ್ ಬ್ಯಾಗು, ABS, ಮ್ಯಾಗ್ ವೀಲ್ಸು, ಹಿಂದೆ ವೈಫರು, ಇನ್ಬಿಲ್ಡ್ ಸಿಸ್ಟಮು ಎಲ್ಲ ಬರುತ್ತೆ ಸರ್. ಓಕೆ, ಸೊ ಇದು ಏನು ಪ್ರೈಸಿಗೆ ಆಫರ್ ಮಾಡ್ತಾ ಇದ್ದೀರಾ ಸರ್? ಪ್ರೈಸ್ ಬಂದ್ಬಿಟ್ಟು 490 ಹೇಳ್ತೀವಿ, ಓಕೆ, 4,90,000 ಹೇಳ್ತೀವಿ ಸರ್. 4,90,000. ಓಕೆ, ಸೊ ಇದು ರನ್ ಆಗಿರೋದು ಸರ್ ಗಾಡಿ? ರನ್ ಆಗಿರೋದು 1,30,000 ಸರ್. 1,30,000. ಎಲ್ಲ ಕಂಪ್ನಿ ಮೇಂಟೆನೆನ್ಸೇ. ಓಕೆ, ಸೊ ಪ್ರತಿಯೊಂದು ಕಂಪ್ನಿ ಮೇಂಟೆನೆನ್ಸ್ ಆಗಿರೋಂಥ ಗಾಡಿ 1,90,000. ZXi ಫುಲ್ ಟಾಪ್ ಎಂಡ್ ಮಾಡಲ್. ಓಕೆ, ZXi ಪೆಟ್ರೋಲ್ ವೇರಿಯಂಟ್ ಗಾಡಿ. ಓಕೆ, ಸೊ ZXi ಅಂದರೆ ಪೆಟ್ರೋಲ್ ವೇರಿಯಂಟೇ ಬರುತ್ತೆ. ಸೊ ನೆಕ್ಸ್ಟ್ ಮುಂದೆ ಇನ್ನೊಂದು ಹೋಂಡಾ ಇದೆ. ಸೊ ಇದೇನು ಮಾಡಲ್, ಏನು ವೇರಿಯಂಟ್ ಗಾಡಿ? 2008 ಮಾಡಲು, ಸೆಕೆಂಡ್ ಓನರು, ಥರ್ಡ್ ಪಾರ್ಟಿ ಇನ್ಸೂರೆನ್ಸು, ಬರೀ 72,000 ಹೊಡೈತೆ ಸರ್. ಇದರಲ್ಲಿ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಸೆಂಟ್ರಲ್ ಲ್ಯಾಕ್ಸು, ಹೊಸ ಟೈರ್ಸು ಎಲ್ಲ ಹಾಕ್ತಾರೆ ಸರ್. ಓಕೆ, ಇದ್ರು 265 ಹೇಳ್ತಾರೆ ಸರ್. 265. ಓಕೆ, 265 ನೆಗೋಷಿಯಬಲ್ ಸರ್. ಇದು ಎಷ್ಟು ರನ್ ಆಗಿದೆ ಸರ್ ಗಾಡಿ? ಇದು 72,000 ಸರ್. 72,000 ರನ್ ಆಗಿದೆ. ಓಕೆ, ಸೊ ನೋಡ್ಬೋದು ಸ್ನೇಹಿತರೆ. ಹಾಗೆ ಸೊ ಇದು ಇನ್ಶೂರೆನ್ಸ್ ಯಾವ ಟೈಪ್ ಐತೆ ಗಾಡಿದು? ಇನ್ಸೂರೆನ್ಸು ಫಸ್ಟ್ ಪಾರ್ಟಿ ಐತೆ ಸರ್. ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಕಾಂಪ್ರೆನ್ಸ್ ಇನ್ಸೂರೆನ್ಸ್. ಓಕೆ, ಸೊ ನೋಡ್ಬೋದು ಸ್ನೇಹಿತರೆ, ನಿಮ್ಗೆ ಇನ್ನೂ ಬೇಕಾದ ಪ್ರೈಸು ನೆಗೋಷಿಯಬಲ್ ಆಗುತ್ತೆ. ಒಂದ್ಸರಿ ಶೋರೂಮ್ ವಿಸಿಟ್ ಮಾಡಿ. ಲೊಕೇಶನ್ನು ಮತ್ತು ಕಾಂಟ್ಯಾಕ್ಟ್ ನಂಬರ್ ಎರಡು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಸೊ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಬ್ರೌನ್ ಕಲರ್ ಸ್ಕಾರ್ಪಿಯೋ ಇದೆ. ಸೊ ಇದೇನು ಮಾಡಲ್, ಏನು ವೇರಿಯಂಟ್ ಗಾಡಿ ಸರ್? 2009 ಮಾಡಲು, ಸೆಕೆಂಡ್ ಓನರು, ಫಸ್ಟ್ ಪಾರ್ಟ್ ಕಾಂಪ್ರೆನ್ಸು, ನಿಮಗೆ 81,000 ಹೊಡೈತೆ ಸರ್. ಇದು VLX ಫುಲ್ ಟಾಪ್ ಎಂಡು, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲ್ಯಾಕು, ವೈಫರು, ಲೆದರ್ ಸೀಟು, ಮ್ಯಾಗ್ ವೀಲು, ಹೊಸ ಟೈರ್ಸು ಎಲ್ಲ ಹಾಕ್ಸೋರು ಸರ್. ಓಕೆ, ಸೊ ನಾವು ಹಾಗೆ ಇಂಟೀರಿಯರ್ ಚೆಕ್ ಮಾಡ್ಬೋದು ಸ್ನೇಹಿತರೆ. ಸೊ ಇದೇನು ಪ್ರೈಸಿಗೆ ಆಫರ್ ಮಾಡ್ತಾ ಇದ್ದೀರಾ ಸರ್? 450 ಹೇಳ್ತೀವಿ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ, 450ಗೆ ಕೋಟಿಂಗ್ ಪ್ರೈಸ್ ಇನ್ನೂ ಬೇಕಾದ್ರೆ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ, ಸೊ ಇದು ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್ ಗಾಡಿ? 93 ಸರ್. 93,000 ರನ್ ಆಗಿದೆ. ಓಕೆ, ಸೊ ಇದೊಂದು ಫೈನಲ್ ಪ್ರೈಸ್ ಅಂದರೆ ಏನು ಮಾಡ್ಕೊಡ್ತೀರಾ ಸರ್ ಗಾಡಿ? ಫೈನಲ್ ಪ್ರೈಸ್ ಅಂದರೆ 435 ಮಾಡಿಸ್ತೀನಿ ಸರ್. ಓಕೆ, ಸೊ ಇದು ರಿಜಿಸ್ಟ್ರೇಷನ್ ಆಗಿರೋ ನೆಲಮಂಗ್ಲ. ಓಕೆ, ಸೊ ನೆಲಮಂಗ್ಲ ರಿಜಿಸ್ಟರ್ಡ್ ವೆಹಿಕಲ್. ಓಕೆ, ಸೊ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಸುಜುಕಿ ಇದೆ. ಸೊ ಇದೇನು ಮಾಡಲ್, ಏನು ವೇರಿಯಂಟ್ ಸರ್? ಇದು SX4, ಓಕೆ, ಸಿಂಗಲ್ ಓನರು, ಸಿಂಗಲ್ ಕಾಂಪ್ರೆನ್ಸು, ಬರೀ 71,000 ಹೊಡೈತೆ. ಓಕೆ, ಇದು ZXi ಫುಲ್ ಟಾಪ್ ಎಂಡ್ ಮಾಡಲು. ಇದರಲ್ಲಿ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲ್ಯಾಕು, ಡಬಲ್ ಏರ್ ಬ್ಯಾಗ್ಸು, ABS, ಮ್ಯಾಗ್ ವೀಲ್ಸ್ ಎಲ್ಲ ಬರುತ್ತೆ ಸರ್. ಓಕೆ, ಇದು ಕೋಟಿಂಗ್ ಪ್ರೈಸ್ ಬಂದು 275 ಹೇಳ್ತೀವಿ, ನೆಗೋಷಿಯಬಲ್ ಸರ್. 275 ಕೋಟಿಂಗ್ ಪ್ರೈಸ್. ನೆಗೋಷಿಯಬಲ್ ಸರ್. ಓಕೆ, ಸೊ ಇದು ರನ್ ಆಗಿರೋದು ಸರ್ ಗಾಡಿ ಏನು ಸರ್? ಎಷ್ಟು ಕಿಲೋಮೀಟರ್ ರನ್ ಆಗಿದೆ? 71,000 ಸರ್. ಓಕೆ, 71,000 ರನ್ ಆಗಿದೆ. ಓಕೆ, ಸೊ ಇದು ಫ್ಯೂಲ್ ಟೈಪ್ ಯಾವುದೈತೆ ಸರ್? ಪೆಟ್ರೋಲ್ ಸರ್. ಪೆಟ್ರೋಲ್ ಫ್ಯೂಲ್ ಟೈಪ್. ಓಕೆ, ಸೊ ಇದೊಂದು ಫೈನಲ್ ಪ್ರೈಸ್ ಅಂದರೆ ಹೇಗೆ ಮಾಡ್ಕೊಡ್ತೀವಿ? ಫೈನಲ್ ಪ್ರೈಸ್ ಅಂದರೂ 250 ಮಾಡ್ತೀವಿ ಸರ್. 250. ಓಕೆ, ಸೊ ಬನ್ನಿ ಸರ್. ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಯುಂಡೆ ಇದೆ. ಸೊ ಇದೇನು ಮಾಡಲ್, ಏನು ವೇರಿಯಂಟ್? 2012 ಸರ್. ಇದು ವರ್ಣ ಫ್ಲೂಡಿಕ್ಕು, 2012, ಸೆಕೆಂಡ್ ಓನರು, ಫಸ್ಟ್ ಪಾರ್ಟಿ ಇನ್ಸೂರೆನ್ಸು, ಬರೀ 78,000 ಹೊಡೈತೆ. ನಿಮಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲ್ಯಾಕ್ಸು, ಆಮೇಲೆ ಡಬಲ್ ಏರ್ ಬ್ಯಾಗ್ಸು, ಆಮೇಲೆ ABS, ಮ್ಯಾಗ್ ವೀಲ್ಸು, ಇನ್ಬಿಲ್ಡ್ ಸಿಸ್ಟಮು, ಲೆದರ್ ಸೀಟ್ಸು, ಆಟೋಮೆಟಿಕ್ ಮಿರರ್ ಎಲ್ಲ ಬರುತ್ತೆ ಸರ್. ಫುಲ್ ಟಾಪ್ ಎಂಡು SX. ಏನು ಪ್ರೈಸ್ ಕೋಟಿಂಗ್ ಮಾಡ್ತಾ ಇದ್ದೀರಾ? 485 ಹೇಳ್ತೀವಿ, ಸ್ವಲ್ಪ ನೆಗೋಷಿಯಬಲ್ ಮಾಡ್ತೀವಿ ಸರ್. ಓಕೆ, ಸೊ 485 ಕೋಟಿಂಗ್ ಪ್ರೈಸ್, ಇನ್ನೂ ಬೇಕಾದ್ರೆ ನೆಗೋಷಿಯಬಲ್ ಆಗುತ್ತೆ. ಇದು ನಿಮ್ಮ ಕಡೆಯಿಂದ ಬಂದವ್ರು ಮಾತ್ರ ಇನ್ನೂ ಸ್ವಲ್ಪ ನೆಗೋಷಿಯಬಲ್ ಕೊಡ್ತೀವಿ ಸರ್. ಓಕೆ, ಸೊ ಇದು ರಿಜಿಸ್ಟ್ರೇಷನ್ ಎಲ್ಲಾಗಿದೆ ಗಾಡಿ ಸರ್? ಸರ್ ಕೋರ್ಮಂಗ್ಲ ಸರ್. ಓಕೆ, ಸೊ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಯುಂಡೆ ಇದೆ. ಸೊ ಇದೇನು ಮಾಡಲ್, ಏನು ವೇರಿಯಂಟ್ ಸರ್? 2010 ಮಾಡಲು, ಸ್ಪೋರ್ಟ್ಸು, ಟಾಪ್ ಎಂಡ್ ಗಾಡಿ ಇದು. ಇದರಲ್ಲಿ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಸೆಂಟ್ರಲ್ ಲ್ಯಾಕು, ಆಮೇಲೆ ಒಂದು ಸಿಂಗಲ್ ಏರ್ ಬ್ಯಾಗು ಅದೆಲ್ಲ ಬರುತ್ತೆ ಸರ್. ನಿಮಗೆ 2010 ಮಾಡಲು, ಸೆಕೆಂಡ್ ಓನರು, ಥರ್ಡ್ ಪಾರ್ಟಿ ಇನ್ಸೂರೆನ್ಸು, ಬರೀ 87,000 ಹೊಡೈತೆ ಸರ್. ಓಕೆ, ಬರೀ 87,000 ಹೊಡೈತೆ. ನಿಮಗೆ 345 ಹೇಳ್ತೀವಿ, ನೆಗೋಷಿಯಬಲ್ ಕೊಡ್ತೀವಿ ಸರ್. ಸೊ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಯುಂಡೆ ಇದೆ. ಸೊ ಇದೇನು ಮಾಡಲ್ ಸರ್? ಇದು 2009 ಮಾಡಲು, ಆಟೋಮೆಟಿಕ್ ಗಾಡಿ. ಓಕೆ,
ಸಿಂಗಲ್ ಓನರು ಸಿಂಗಲ್ ಕಾಂಪ್ರೆನ್ಸು ಓಕೆ ಇದು 315 ಹೇಳ್ತೀವಿ ಸರ್. ಓಕೆ ಸೊ ಇದು 80,000 ರನ್ ಆಗಿದೆಯಲ್ಲ ಸರ್? ಹ್ಞೂ ಸರ್. ಓಕೆ ಸೊ ಇದು ಕೋಟಿಂಗ್ ಪ್ರೈಸ್ ಏನಂದ್ರಿ ಸರ್? ಕೋಟಿಂಗ್ ಪ್ರೈಸು 315 ಹೇಳ್ತಾರೆ. ಇದು ಏನಂತಕ್ಕಂಥ ರೇಟ್ ಜಾಸ್ತಿ ಅಂದರೆ ಆಟೋಮೆಟಿಕ್ ಗಾಡಿ, ಅದಕ್ಕೆ ರೇಟ್ ಜಾಸ್ತಿ ಸರ್. ಸೊ ಆಟೋಮೆಟಿಕ್ಕು ಆಲ್ಮೋಸ್ಟ್ ಎಲ್ಲ ಪ್ರೈಸ್ ಜಾಸ್ತಿ ಇರುತ್ತೆ. ಎಲ್ಲ ಕಂಪ್ನಿದಲ್ಲೇ 2 ಲಕ್ಷ ಜಾಸ್ತಿ ಇರುತ್ತೆ ಸರ್. ಓಕೆ ಸೊ ಇವಾಗ ಬಂದ್ಬಿಟ್ಟು ಇದು ಎಷ್ಟು ರನ್ ಆಗಿದೆ ಸರ್ ಗಾಡಿ? ಇದು 80,000 ಹೊಡೈತೆ ಸರ್. 80,000 ರನ್ ಆಗಿದೆ. ಓಕೆ ಸೊ ನೋಡ್ಬೋದು ಸ್ನೇಹಿತರೆ, ಇನ್ನೂ ಬೇಕಾದ್ರೆ ಪ್ರೈಸ್ ನೆಗೋಷಿಯಬಲ್ ಆಗುತ್ತೆ. ಸೊ ಬನ್ನಿ ನೆಕ್ಸ್ಟ್ ಇನ್ನೊಂದು ಶಿಫ್ಟ್ ಇದೆ. ಸೊ ಇದೇನು ಮಾಡಲ್, ಏನು ವೇರಿಯಂಟ್ ಗಾಡಿ? ಇದು 2008 ಮಾಡಲು, ಸಿಂಗಲ್ ಓನರು ಸಿಂಗಲ್ ಕಾಂಪ್ರೆನ್ಸು. ಆಮೇಲೆ ಕಿಲೋಮೀಟರ್ಸ್ ಬಂದ್ಬಿಟ್ಟು 92,000 ಹೊಡೈತೆ. ನಿಮಗೆ ಪ್ರೈಸ್ ಬಂದ್ಬಿಟ್ಟು 285 ಹೇಳ್ತಾರೆ. ಇದು ಪೆಟ್ರೋಲ್ ಗಾಡಿ, ಸೂಪರ್ ಆಗೈತೆ, ಡಿಸೈರ್ ಗಾಡಿ. ಇದರಲ್ಲಿ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಸೆಂಟ್ರಲ್ ಲಾಕ್ ಎಲ್ಲ ಬರುತ್ತೆ ಸರ್. ಓಕೆ ಸೊ ಇದೇನು ಕೋಟಿಂಗ್ ಪ್ರೈಸ್ ಐತೆ ಸರ್? ಕೋಟಿಂಗ್ ಪ್ರೈಸು 285, ನೆಗೋಷಿಯಬಲ್ ಸರ್. 285. ಓಕೆ ಸೊ ಇದು ರನ್ ಆಗಿರೋದು ಸರ್? ಸರ್ 92,000. 92,000. ಓಕೆ ಇನ್ಶೂರೆನ್ಸ್ ಯಾವ ಟೈಪ್ ಐತೆ ಸರ್? ಇನ್ಸೂರೆನ್ಸ್ ಕಾಂಪ್ರೆನ್ಸ್ ಸರ್. ಕಾಂಪ್ರೆನ್ಸ್. ಓಕೆ ಸೊ ನೆಕ್ಸ್ಟ್ ಮುಂದೆ ಇನ್ನೊಂದು ಇದೆ. ಜಸ್ಟ್ ಇದೇನು ಮಾಡಲ್, ಏನು ಬೇರೆ ಸರ್ ಇದು ಇಯಾನ್ ಸರ್ ಗಾಡಿ, 2012 ಮಾಡಲು, ಸೆಕೆಂಡ್ ಓನರು, ಥರ್ಡ್ ಪಾರ್ಟಿ ಇನ್ಸೂರೆನ್ಸು, ಬರೀ 57,000 ಹೊಡೈತೆ. ನಿಮಗೆ ಇದರಲ್ಲಿ ಫೀಚರು AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲ್ಯಾಕು, ಲೆದರ್ ಸೀಟು, ಹೊಸ ಟೈರ್ಸ್ ಎಲ್ಲ ಹಾಕ್ಸಿರ್ತಾರೆ ಸರ್. ಓಕೆ ಸೊ 4 ಹೊಸ ಟೈರ್ಸ್ ಐತೆ. ಹಾಗೆ ನಾವು ನೋಡ್ಬೋದು ಸ್ನೇಹಿತರೆ ಇಂಟೀರಿಯರ್ಸ್ ಕೂಡ. ಇದು ಪ್ರೈಸ್ ಬಂದ್ಬಿಟ್ಟು ನಿಮಗೆ 275 ಹೇಳ್ತೀವಿ ಸರ್. ಓಕೆ ಸೊ ಇದು ಫಸ್ಟ್ ಎರಡು ಮಾತ್ರ ವಿಂಡೋ ಬರುತ್ತಲ್ಲ ಸರ್? ಫಸ್ಟು ಪವರ್ ವಿಂಡೋಸ್ ಮಾತ್ರ ಫ್ರಂಟ್ ಬರುತ್ತೆ ಸರ್. ಓಕೆ ಇನ್ನು ಬ್ಯಾಕ್ ಎರಡು ನಾರ್ಮಲ್ ಇರುತ್ತೆ. ನಾರ್ಮಲ್. ಓಕೆ ಸೊ ಇದು ಎಷ್ಟು ರನ್ ಆಗಿದೆ ಸರ್ ಗಾಡಿ? 57,000 ಸರ್. 57,000. ಓಕೆ ಸೊ ಇದೊಂದು ಫೈನಲ್ ಪ್ರೈಸ್ ಅಂದರೆ ಏನು ಮಾಡ್ತೀರಾ ಸರ್? ಇದು ಫೈನಲ್ ಪ್ರೈಸ್ ಅಂದರೆ 250 ಮಾಡ್ಕೊಂಡು ಕೊಡ್ತೀವಿ ಸರ್. 255 ಮಾಡ್ಕೊಂಡು ಕೊಡ್ತೀವಿ. ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಮಾತ್ರ ಇನ್ನೊಂದು ಸ್ವಲ್ಪ 5,000 ನೆಗೋಷಿಯಬಲ್ ಕೊಡ್ತೀವಿ ಸರ್. ಓಕೆ ಸೊ ನೋಡ್ಬೋದು ಸ್ನೇಹಿತರೆ, ಆಲ್ಮೋಸ್ಟ್ ಎಲ್ಲ ಪ್ರತಿಯೊಂದು ಗಾಡಿ ಡೀಟೇಲ್ಸ್ ನಾವು ಪಡ್ಕೊಂಡಿದ್ದೀವಿ. ಸೊ ಇವಾಗ ಲೋನ್ ಆಫರ್ ಯಾವ ಥರ ಇದೆ ಎಕ್ಸ್ಪ್ಲೈನ್ ಮಾಡಿ. 2011ಇಂದ ಲೋನ್ ಆಗುತ್ತೆ. ಆಮೇಲೆ ಅದಕ್ಕೆ ಚೆಕ್ಕು, ಪ್ಯಾನ್ ಕಾರ್ಡು, ಆಮೇಲೆ ಆಧಾರ್ ಕಾರ್ಡು, ಆಮೇಲೆ ನಿಮ್ಮ ಸ್ಯಾಲ್ರಿ ರೆಸಿಪ್ಟು, ಆಮೇಲೆ ITI, ಆಮೇಲೆ ಅದೆಲ್ಲ ಇದ್ದರೆ ಲೋನ್ ಆಗುತ್ತೆ ಸರ್. ಓಕೆ ಸೊ ITI ರಿಟರ್ನ್ಸು, ಪ್ಯಾನ್ ಕಾರ್ಡು, ಚೆಕ್ಕು ಮತ್ತು ಆಧಾರ್ ಕಾರ್ಡು, ಸ್ಯಾಲ್ರಿ ರಿಸಿಪ್ಟ್. ಓಕೆ ಸೊ ಸ್ವಂತ ಮನೆ ಇರೋರು ಡಾಕ್ಯುಮೆಂಟ್ಸ್ ಇದ್ದರೆ ಆಗುತ್ತೆ ಸರ್. ಓಕೆ ಸೊ ಇವಾಗ ಸರ್ ಬರೀ 2011 ಮೇಲೆ ಮಾತ್ರ ಆಗೋದಾ, ಇಲ್ಲ ಅದಕ್ಕಿಂತ ಕಡಿಮೆ ಇರೋದು? 2010ಇಂದ ಮಾಡ್ಕೊಂಡು ಕೊಡ್ತೀವಿ ಸರ್. ಓಕೆ 10. ಒಂದೂವರೆ ವರ್ಷ ಆಗುತ್ತೆ ಲೋನು. 2010 ಮಾಡಲ್ ಆದರೆ, 2011 ಮಾಡಲ್ ಆದರೆ 3 ಇಯರ್ಸ್ ಆಗುತ್ತೆ ಸರ್. ಸರಿ ಸರ್. ಸರ್ ಇವಾಗ ಇನ್ನೊಂದು ಬಂದ್ಬಿಟ್ಟು ಸ್ಯಾಲ್ರಿ ರಿಸಿಪ್ಟ್ ಅಂದರೆ ಇವಾಗ ಮಿನಿಮಮ್ ಒಂದು ಪರ್ಸನ್ದು ಒಂದು ಲೋನಲ್ಲಿ ಇಸ್ಕೋಬೇಕಂದ್ರೆ ಎಷ್ಟು ಸ್ಯಾಲ್ರಿ ಇರಬೇಕು? 20,000 ಮೇಲೆ ಇರಬೇಕು ಸರ್. ಓಕೆ ಪರ್ ಮಂತ್ ಅವರಿಗೆ 20,000 ಮೇಲೆ ಇದ್ರೆ ಲೋನ್ ಅಪ್ರೂವ್ ಆಗುತ್ತೆ. ಲೋನ್ ಆಗುತ್ತೆ. ಆ್ಯಂಡ್ ಇವಾಗ ಬಂದ್ಬಿಟ್ಟು ಟ್ರಾನ್ಸ್ಫರ್ ಎಷ್ಟು ದಿನ ಟೈಮ್ ತೊಗೊತೀರಾ ಸರ್ ಡಾಕ್ಯುಮೆಂಟ್ಸ್? ಟ್ರಾನ್ಸ್ಫರಾ ಸರ್? 28 ಡೇಸ್. 28 ಡೇಸ್ ಆಗುತ್ತೆ. ಓಕೆ ಸೊ ಒಂದೊಂದು ಗಾಡಿಗೆ ಇನ್ಶೂರೆನ್ಸ್ ಇರಲ್ಲ. ಸೊ ಅಂಥ ಟೈಮಲ್ಲಿ ಹೇಗೆ ಮಾಡ್ಕೊಡ್ತೀರಾ ಸರ್? ಇನ್ಸೂರೆನ್ಸು ಥರ್ಡ್ ಪಾರ್ಟಿ ಮಾಡ್ಕೊಂಡು ಕೊಟ್ಕೊಡ್ತೀವಿ ಸರ್. ಥರ್ಡ್ ಪಾರ್ಟಿ ಅಂದರೆ ಕಸ್ಟಮರು ಅವರೇ ಮಾಡಿಸ್ಕೋಬೇಕಾ, ಇಲ್ಲ ನಿಮ್ಮ ಕಡೆನೇ ಮಾಡ್ಕೊ? ನಾವೇ ಮಾಡಿಸ್ತೀವಿ ಸರ್. ನೀವೇ ಮಾಡಿಸ್ಕೊಡ್ತೀರಾ? ಓಕೆ ಸೊ ತುಂಬ ಥ್ಯಾಂಕ್ ಯು ಸರ್. ಇನ್ನೊಂದು ಸರಿ ಫೈನಲ್ ಆಗಿ ಲೊಕೇಶನ್ ಒಂದ್ಸರಿ ಹೇಳ್ಬಿಡಿ. ಇದು ಮಾಗಡಿ ರೋಡು, ಕಾಮಾಕ್ಷಿಪಾಳ್ಯ. ಓಕೆ ಇದು ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ ಆಪೋಸಿಟು 4 ವೀಲ್ ಕಾರ್ ಅಂತ ಐತೆ ಶೋರೂಮು, ಸೆಕೆಂಡ್ ಕಾರ್ ಶೋರೂಮ್. ಓಕೆ ಸರ್ ತುಂಬ ಥ್ಯಾಂಕ್ ಯು ಸರ್.